ಮೂಡಣದಿ ಮೂಡಿರುವ ಬಾಲಭಾಸ್ಕರನಿಗೆ ಶರಣೋ ಶರಣು. ಆದಿದೇವ ನಮಸ್ತುಭ್ಯಂ ಪ್ರಸಿದ್ಧ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಉದಯಿಸುತ್ತಿರುವ ಸೂರ್ಯನಿಗೆ ನಮಸ್ಕರಿಸುತ್ತಾ, ಸ್ನೇಹಿತರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನನ್ನು ಪೂಜಿಸ್ತೇವೆ, ನಮಸ್ಕರಿಸುತ್ತೇವೆ. ಹಾಗೆ ಚಂದ್ರನನ್ನು, ಗ್ರಹಗಳನ್ನು ಪೂಜಿಸ್ತೇವೆ. ಅಷ್ಟೇಕೆ ಪ್ರಾಣಿ ಪಕ್ಷಿಗಳನ್ನು, ನದಿ ತೊರೆಗಳನ್ನು, ಪ್ರಕೃತಿಯನ್ನು ಆರಾಧಿಸ್ತೇವೆ. ನಮಗೆ ಎಲ್ಲವೂ ಬೇಕು. ನಮಸ್ತೆ ಫ್ರೆಂಡ್ಸ್, ನಾನು ಸಂಚನಾ, ಇದು ಬಟ್ಸ್ ಮಾತ್ರ ಯೋಗ ಆ್ಯಂಡ್ ಫಿಟ್ನೆಸ್. ಫ್ರೆಂಡ್ಸ್, ಈ ದಿನದ ಈ ವಿಡಿಯೋದಲ್ಲಿ ಒಂದು ಶಿಸ್ತುಬದ್ಧವಾದ, ಕ್ರಮಬದ್ಧವಾದ ಹಾಗೂ ಶಾಸ್ತ್ರಬದ್ಧವಾದ ಒಂದು ಸೂರ್ಯ ನಮಸ್ಕಾರ ಅಂದರೆ ಸನ್ ಸ್ಯಾಲ್ಯುಟೇಷನ್ ಹೇಗೆ ಮಾಡೋದು ಅನ್ನೋದನ್ನು 12 ಆಸನಗಳ ಮೂಲಕ, ಒಂದು ಪ್ರಾರ್ಥನೆ ಮಂತ್ರ, ಶ್ಲೋಕದ ಮೂಲಕ ಹಾಗೂ ಕೊನೆಯಲ್ಲಿ ಶಾಂತಿ ಮಂತ್ರದ ಮೂಲಕ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಈ ಸೂರ್ಯ ನಮಸ್ಕಾರ ಅನ್ನೋದು ನಾವು ಯೋಗದಲ್ಲಿ ಅಂದರೆ ಪತಂಜಲಿ ಯೋಗ ಮುನಿಗಳು ಯೋಗವನ್ನು ಆವಿಷ್ಕಾರ ಮಾಡಿದಾಗ ಹೆಚ್ಚಿನ ಮಾಹಿತಿಗಳು ನಮಗೆ ಸೂರ್ಯ ನಮಸ್ಕಾರದಲ್ಲಿ ಸಿಗೋದಿಲ್ಲ. ಹಾಗಾದರೆ ಎಲ್ಲಿಂದ ಬಂತು ಇದು, ಯಾವಾಗ ಪ್ರಾರಂಭ ಆಯಿತು ಅನ್ನೋದನ್ನು ಒಂದು ಪೌರಾಣಿಕ ಹಿನ್ನೆಲೆಯ ಮೂಲಕ ನಾವೊಂದು ಚಿಕ್ಕ ಕಥೆಯ ಮೂಲಕ ಹೇಳ್ತಾ ಇದ್ದೇನೆ. ಬನ್ನಿ ಅದನ್ನು ಕೇಳೋಣ. ಐತಿಹಾಸಿಕವಾಗಿ ನೋಡಿದಾಗ ನಮಗೆ ಸೂರ್ಯ ನಮಸ್ಕಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಯಾವುದೇ ಪುಸ್ತಕ ಆಗಲಿ ಅಥವಾ ಯಾವುದೇ ಲೈಬ್ರರಿಯಲ್ಲಿ ಬುಕ್ಸ್ ಆಗಲಿ ಮಾಹಿತಿ ಲಭ್ಯ ಆಗೋದಿಲ್ಲ. ಕಾರಣ ಯಾವುದೇ ಪುಸ್ತಕಗಳು ಎಲ್ಲ ಕೆಲವೊಂದು ಕಾಲಘಟ್ಟದಲ್ಲಿ ಸರ್ವನಾಶ ಆದಾಗ ನಮಗೆ ಯಾವುದೇ ಮಾಹಿತಿ ಇಲ್ಲ ಇದು ಸೂರ್ಯ ನಮಸ್ಕಾರದ ಬಗ್ಗೆ. ಆದರೆ ಪೌರಾಣಿಕವಾಗಿ ನೋಡಿದಾಗ ನಮಗೆ ಕೆಲವೊಂದು ಮಾಹಿತಿಗಳು ಸಿಗುತ್ತವೆ. ಯಾಕೆ ಸೂರ್ಯನಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟರು, ಯಾಕೆ ಸೂರ್ಯ ನಮಸ್ಕಾರ ಹೆಚ್ಚು ಪ್ರಚಲಿತದಲ್ಲಿ ಬಂತು ಅನ್ನೋದನ್ನು ನಾನು ಇಲ್ಲಿ ಒಂದು ಕಥೆಯ ಮುಖಾಂತರ, ಒಂದು ಪೌರಾಣಿಕದ ಕಥೆಯ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ದಾಸಾನುದಾಸ ಸೇವಕ ಯಾರು ಅಂತ ಕೇಳಿದರೆ ಅದು ಧೀಮಂತ, ಬುದ್ಧಿವಂತ, ಮಹಾವೀರ. ಯಾರು? ಅವನೇ ಹನುಮಂತ. ಹನುಮಂತನಿಗೆ ಒಮ್ಮೆ ಜಗತ್ತಿನಲ್ಲಿರುವ ಎಲ್ಲ ವಿದ್ಯೆಗಳನ್ನು ಕಲಿಬೇಕು ಅಂತ ಮನಸ್ಸಾಗತ್ತೆ. ಹಾಗೆ ಅವನು ತನ್ನ ತಾಯಿ ಹತ್ರ ಹೋಗ್ತಾನೆ. ತಾಯಿ ಯಾರು ಹೇಳಿ? ಅಂಜನಾದೇವಿ. ತಾಯಿ ಹತ್ರ ಹೇಳ್ತಾನೆ, ಯಾಕೆಂದರೆ ತಾಯಿ ತಾನೇ ಮೊದಲ ಗುರು. ಸೊ ಅಂಜನಾದೇವಿಯಲ್ಲಿ ಕೇಳಿದಾಗ, ಮಗನೇ, ಅದು ನನಗೆ ಗೊತ್ತಿಲ್ಲ, ಆ ವಿದ್ಯೆ ಎಲ್ಲವನ್ನು ಬಲ್ಲವನು ಒಬ್ಬನಿದ್ದಾನೆ, ಅವನೇ ಸೂರ್ಯ. ಯಾಕೆಂದರೆ ಅವನು ಇಡೀ ಜಗತ್ತನ್ನೇ ಸುತ್ತುತ್ತಾ ಇರ್ತಾನೆ. ನಿನಗೆ ಎಲ್ಲ ವಿದ್ಯೆಯನ್ನು ಕಲಿಸಿಕೊಡುವವನು, ಗೊತ್ತಿರುವವನು ಅವನೊಬ್ಬನೇ ಅಂತ ಹೇಳ್ತಾಳೆ ತಾಯಿ. ಹಾಗೆ ಬಿಟ್ಟು ಬಿಡದ, ಛಲ ಬಿಡದ ಈ ವೀರ ಸೂರ್ಯನ ಹತ್ರ ಹೋಗ್ತಾ ಇದ್ದಾನೆ. ಸೂರ್ಯನ ಹತ್ರ ಹೋದಾಗ ಸೂರ್ಯನಲ್ಲಿ ಕೇಳ್ತಾನೆ, ದೇವರೇ, ನನಗೆ ನಾರಾಯಣ, ನನಗೆ ಎಲ್ಲ ವಿದ್ಯೆಗಳನ್ನು ಕಲಿಸಿಕೊಡು ಅಂತ ಕೇಳ್ತಾನೆ. ಆದರೆ ಸಾಧಾರಣಕ್ಕೆ ಸೂರ್ಯ ಒಪ್ಪಿಕೊಳ್ಳೋದಿಲ್ಲ. ಯಾಕೆಂದರೆ ಅದರಲ್ಲಿ ಅವನು 2 ಕಾರಣಗಳನ್ನು ಕೊಡ್ತಾನೆ. ಅದರಲ್ಲಿ ನೀನು ವಿದ್ಯೆಯನ್ನು ನನ್ನ ಹತ್ರ ಕಲಿಯಲು ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ, ಒಂದು, ನನ್ನಲ್ಲಿರುವ ಅತಿಯಾದ ಶಾಖ, ಬಿಸಿ, ಅದರಿಂದ ನೀನು ಹತ್ತಿರ ಬರಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇನ್ನು 2ನೇ ಕಾರಣ ಅಂದರೆ, ನಾನು ತಿರುಗ್ತಾ ಇರ್ತೇನೆ, ನಾನು ಸುತ್ತುತ್ತಾ ಇರೋದ್ರಿಂದ ನಾನು ಒಂದು ಕಡೆ ಕುಳಿತುಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಿನಗೆ ವಿದ್ಯೆ ಕಲಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆದರೆ ಛಲ ಬಿಡದ ಈ ಹನುಮಂತ ತಾನು ಕಲಿಲೇಬೇಕು, ಅದು ನಿಮ್ಮ ಹತ್ರನೇ ಕಲಿಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಳ್ತಾನೆ. ಆಗ ಭಗವಾನ್ ಸೂರ್ಯನಾರಾಯಣ ಒಪ್ಪಿಕೊಳ್ತಾನೆ. ಆಯಿತು, ನಿನಗೆ ಎಲ್ಲ ವಿದ್ಯೆಗಳನ್ನು ನಾನು ಕಲಿಸಿಕೊಡುತ್ತೇನೆ, ನಾನು ಮುಂದೆ ಹೋಗ್ತಾ ಇರ್ತೇನೆ, ನೀನು ಹಿಂದಿನಿಂದ ಕಲಿತಾ ಬಾ ಅಂತ ಹೇಳ್ತಾನೆ. ಯಾಕೆಂದರೆ ಕಲಿಯುವ ಆಸಕ್ತಿ ಇದ್ದಲ್ಲಿ ಅದು ಎಂಥದೇ ಕಷ್ಟದ ಪರಿಸ್ಥಿತಿಯಲ್ಲಾದರೂ ವಿದ್ಯೆಯನ್ನು ಕಲೀಲೇಬೇಕು. ಮುಂದೆ ಗುರು ಇದ್ದಾನೆ, ಹಿಂದೆ ಗುರಿ ಇದ್ದೇ ಇದೆ. ಸೊ ಹನುಮಂತ ಕಲಿತಾ ಇದ್ದಾನೆ. ವಿದ್ಯೆಗಳನ್ನೆಲ್ಲ ಒಂದು ಹಂತದಲ್ಲಿ ಕಲಿತು ಆಗಿದೆ, ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಸೊ ಎಲ್ಲವನ್ನು ಕಲಿತಾದ ಮೇಲೆ ಈಗ ಗುರುವಿಗೆ ಏನಾದರೂ ಕೊಡುವುದು ಒಂದು ವಾಡಿಕೆ. ಯಾಕೆಂದರೆ ವಿದ್ಯೆಯನ್ನು ಗುರುಮುಖೇನವೇ ಕಲಿಬೇಕು. ಹಾಗೆ ಕಲಿತ ಗುರುಗಳಿಗೆ ಏನನ್ನಾದರೂ ಕೊಡುವುದು ಒಂದು ವಾಡಿಕೆ. ಈಗ ಹನುಮಂತನಲ್ಲಿ ಏನೂ ಇರೋದಿಲ್ಲ ಕೊಡಲಿಕ್ಕೆ, ಆದರೆ ಕೊಡಬೇಕು ಅನ್ನೋ ಮನಸ್ಸಿರುತ್ತೆ. ಹನುಮಂತ ಯೋಚನೆ ಮಾಡ್ತಾನೆ, ಈ ಭಗವಂತನಿಗೆ ಹಲವಾರು ರೀತಿಯ ನಮಸ್ಕಾರಗಳನ್ನು, ಈಗ ನಾವೇನು ಮಾಡ್ತಾ ಇದ್ದೀವಲ್ಲ ಸೂರ್ಯ ನಮಸ್ಕಾರಗಳನ್ನು, ಆ ರೀತಿ 12 ನಮಸ್ಕಾರಗಳನ್ನು ಮಾಡಿ ಅವನ ಗುರು ಕಾಣಿಕೆಯನ್ನು ಕೊಡ್ತಾನೆ. ಇವತ್ತು ನಾವು ಮಾಡುವ ಈ ಸೂರ್ಯ ನಮಸ್ಕಾರವೇ
ಹನುಮಂತನ ಪೌರಾಣಿಕವಾಗಿ ಬಂದಿರುವಂಥ ಸೂರ್ಯ ನಮಸ್ಕಾರ, ಆ ಭಗವಂತನಿಗೆ ಸಲ್ಲಿಸುವಂಥ ಪ್ರಣಾಮ. ಈಗ 12 ರೀತಿಯಲ್ಲಿ ನಾವು ಮಂತ್ರಗಳನ್ನು ಹೇಳ್ತಾ, ಮಂತ್ರ ಅಂದರೆ ಈ ಸೂರ್ಯನಾರಾಯಣನ ಸ್ಮರಿಸುತ್ತಾ ನಾವು ಆ ಸೂರ್ಯನನ್ನು ನಮಸ್ಕರಿಸುತ್ತೇವೆ. ಸೊ ಇವತ್ತು ನಾವು ಮಾಡ್ತಿರುವಂಥ ಈ ಸೂರ್ಯ ನಮಸ್ಕಾರವೇ ಪೌರಾಣಿಕವಾಗಿ ಬಂದಿರುವಂಥ ಒಂದು ಕತೆ. ಕಾಲಘಟ್ಟದಲ್ಲಿ ಮುಂದುವರಿತಾ ಹೋದ ಹಾಗೆ ಹಲವಾರು ರೀತಿಯ ಬದಲಾವಣೆಗಳನ್ನು ನಾವು ಮಾಡಿರ್ಬೋದು. ಸೂರ್ಯ ನಮಸ್ಕಾರದಲ್ಲಿ ಕೆಲವರು 10 ಮಾಡ್ತಾರೆ, 12 ಮಾಡ್ತಾರೆ, 8 ಮಾಡ್ತಾರೆ, ಅಥವಾ 16 ನಮಸ್ಕಾರಗಳನ್ನು ವಿವಿಧ ರೀತಿಯಲ್ಲಿ ಎಡಿಷನ್ ಮಾಡಿಕೊಂಡು ಅದನ್ನು ಕೆಲವೊಂದು ಆಸನಗಳನ್ನು ಕಳೆದು ಕೂಡ ಇವತ್ತು ಸೂರ್ಯ ನಮಸ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಈ 12 ಆಸನಗಳಲ್ಲಿ ಕೆಲವು ಆಸನಗಳು ತೆಗೆದು ಕೂಡ ಸೂರ್ಯ ನಮಸ್ಕಾರ, ಇನ್ನು ಕೆಲವು ಆಸನಗಳನ್ನು ಮಾಡೋದೇ ಇಲ್ಲ. ಬಟ್ ಇಲ್ಲಿ ಶಿಸ್ತುಬದ್ಧವಾಗಿ ಒಂದು ಕ್ರಮಬದ್ಧವಾಗಿ 12 ಆಸನಗಳನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೇನೆ. ಹಾಗೆ ಪ್ರಣವ ಮಂತ್ರಗಳನ್ನು ಅಂದರೆ ಓಂಕಾರ, ಪ್ರಾರ್ಥನಾ ಮಂತ್ರ, ಸ್ತೋತ್ರ ಆ್ಯಂಡ್ ಶ್ಲೋಕ, ಆಮೇಲೆ ಮಂತ್ರಗಳನ್ನು ಪ್ರತಿ ಆಸನಕ್ಕೂ ಪ್ರತಿಯೊಂದು ಮಂತ್ರವನ್ನು ಇರುತ್ತೆ. ಸೊ ಅದಾದ ನಂತರ ಕೊನೆಯಲ್ಲಿ ಹೇಳುವಂಥ ಒಂದು ಮಂತ್ರ, ಅದನ್ನು ಕೂಡ ನಾನು ಇವತ್ತು ಇದರಲ್ಲಿ ತೋರಿಸ್ತಾ ಇದ್ದೇನೆ. ಹೇಗೆ ಏನು ಮಾಡೋದು, ಯಾವ ರೀತಿ ನಮ್ಮ ದೇಹಕ್ಕೆ ಇಫೆಕ್ಟ್ ಆಗ್ತಾ ಇದೆ, ಪ್ರತಿ ಉಸಿರಾಟ, ದೃಷ್ಟಿ, ಸ್ಥಿತಿ ಹೇಗಿರಬೇಕು ಅನ್ನೋದನ್ನು ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅನ್ನೋದನ್ನು ನೋಡುವ. ಒಮ್ಮೆ ಪ್ರಣವ ಮಂತ್ರ ಓಂಕಾರ ಓ ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದ್ರಷ್ಟಯೇ ಧ್ಯೇಯಃ ಸದಾ ಸವಿತ್ರಮಂಡಲಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಧೃತ ಶಂಖಚಕ್ರಃ ಓಂ ರಾಂ ಮಿತ್ರಾಯ ನಮಃ. ತಾಡಾಸನದಲ್ಲಿ ನಿಂತ್ಕೊಳ್ಳುವ. ಬೆನ್ನು ಕತ್ತು ಶಿರ ನೇರವಾಗಿರಲಿ. ಕೈಗಳು ನಮಸ್ಕಾರ ಸ್ಥಿತಿಯಲ್ಲಿ, ಕಾಲುಗಳು ಒಂದಕ್ಕೊಂದು ಜಾಯಿಂಟ್ ಆಗಿರಲಿ. ನೀಸ್ ಟೈಟ್ ಆಗಿರಲಿ. ಈಗ ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಊರ್ಧ್ವ ನಮನಾಸನ, ಹಸ್ತಪಾದಾಸನ. ವೆನ್ ಯು ಬ್ರೀದ್ ಔಟ್, ಮಂಡಿ ಚಿಪ್ಪುಗಳು ನೇರವಾಗಿರಲಿ. ನಾವು ಕಿಕ್ ಯುವರ್ ರೈಟ್ ಲೆಗ್ ಬ್ಯಾಕ್. ಅಶ್ವಸಂಚಲನಾಸನ, ಬ್ರೀದ್ ಔಟ್. ಸಮದಂಡಾಸನ ಅಥವಾ ಸಂತುಲಿತಾಸನ. ಇಲ್ಲಿ ಶಶಂಕಾಸನ, ಜಸ್ಟ್ ಒನ್ ರಿಲ್ಯಾಕ್ಸೇಷನ್. ಹೋಲ್ಡ್ ಯುವರ್ ಬ್ರೆತ್. ಅಷ್ಟಾಂಗ ಪ್ರಣಿಪಾದಾಸನ, ಭುಜಂಗಾಸನ, ಪರ್ವತಾಸನ. ಅಗೇನ್ ಕಮ್ ಟು ಶಶಂಕಾಸನ. Now take your right leg front. Ashwasanchalanasana. Hastapadasana. Breathe out. Now breathe in. Urdhva Namanasana. Breathe out. Samastiti. Namaskara ಸ್ಥಿತಿ. ಈಗ ಇನ್ನೊಂದು ರೌಂಡ್ ಸೂರ್ಯ ನಮಸ್ಕಾರ ಮಾಡುವ. ಸ್ನೇಹಿತರೆ, ಸೂರ್ಯ ನಮಸ್ಕಾರ ಯಾವತ್ತೂ ಬೆಳಗ್ಗೆನೇ ಮಾಡೋದು ಶ್ರೇಷ್ಠ. ಯಾಕೆಂದರೆ ನೋಡಿ, ಇಲ್ಲಿ ನಾನು ಮುಖದ ಮೇಲೆ ನಮಗೆ ಸೂರ್ಯನ ಕಿರಣಗಳು ಬೀಳಬೇಕು. ಅಲ್ಲಿದೇ ಇರುವಂಥದ್ದು ಬೆನಿಫಿಟ್. ಅಲ್ಲಿ ವಿಟಮಿನ್ ಡಿ ಏನಿದೆ ಅದು ನಮಗೆ ಬಹಳ ಬೇಕಾಗುತ್ತೆ ನಮ್ಮ ಸ್ಕಿನ್ನಿಗೆ. ಸೂರ್ಯ ನಮಸ್ಕಾರದಲ್ಲಿ ಹಲವಾರು ಲಾಭ ಇದೆ. ವೇಟ್ ಲಾಸ್, ಮಸಲ್ಸ್ ಆ್ಯಂಡ್ ಜಾಯಿಂಟ್ ಸ್ಟ್ರೆಂತ್ ಆಗುವಂಥದ್ದು, ಸ್ಕಿನ್ ಗ್ಲೋಸ್ ಆಗುವಂಥದ್ದು, ಡೈಜೆಷನ್, ನಿದ್ರಾಹೀನತೆ, ಪೀರಿಯಡ್ಸ್ ಪ್ರಾಬ್ಲಮ್, ಬ್ಯಾಕ್ ಪೇನ್ ಇದ್ದವರು ಅಥವಾ ಸರ್ವರೋಗಕ್ಕೂ ಸೂರ್ಯ ನಮಸ್ಕಾರವೇ ಮದ್ದು ಅನ್ನೋ ಹಾಗೆ. ಬನ್ನಿ ಇನ್ನೊಂದು ರೌಂಡ್ ಸೂರ್ಯ ನಮಸ್ಕಾರ ಮಾಡುವ. ಈಗ ಸ್ನೇಹಿತರೆ, ಯಾರೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ, ಹಾರ್ಟ್ ಪ್ರಾಬ್ಲಮ್ ಇದ್ದವರು ಅಥವಾ ತೀವ್ರತರವಾದ ಡಿಸ್ಕ್ ಪ್ರಾಬ್ಲಮ್ ಇದ್ದವರು ಅಥವಾ ತಲೆ ಸುತ್ತು ಬರುವಂಥದ್ದು, ವರ್ಟಿಗೋ ಪ್ರಾಬ್ಲಮ್ ಇದ್ದರು ಅಂಥವ್ರು ಮಾಡೋದು ಬೇಡ. ಬನ್ನಿ ಈಗ ನಾನು ಮಂತ್ರದ ಮುಖಾಂತರ 12 ಮಂತ್ರವನ್ನು ಹೇಳುವ ಮುಖಾಂತರ ಓಂ ರಾಂ ಮಿತ್ರಾಯ ನಮಃ, ಓಂ ರೀಂ ರವಯೇ ನಮಃ, ಓಂ ರೋಂ ಸೂರ್ಯಾಯ ನಮಃ,
ॐ ह्रैं भानवे नमः। ॐ रं खगाय नमः। ॐ रः पूष्णे नमः। ॐ रां हिरण्यगर्भाय नमः। ॐ ह्रीं मरीचये नमः। ॐ ह्रौं आदित्याय नमः। ॐ ह्रैं सवित्रे नमः। ॐ रौं अर्काय नमः। ॐ रः ಭಾಸ್ಕರಾಯ ನಮಃ. ಹೀಗೆ 12 ಮಂತ್ರಗಳನ್ನು ನಾವು ಉಚ್ಚಾರಣೆ ಮಾಡಿದ್ದೇವೆ. ಈಗ ಅದರ ನಂತರ ಕೊನೆಯದಾಗಿ ಓಂ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಸಮಸ್ಥಿತಿಯಲ್ಲಿ ನಮಸ್ಕಾರ ಸ್ಥಿತಿ. ಕೊನೆಯಲ್ಲಿ ಈಗ ಶಾಂತಿ ಮಂತ್ರವನ್ನು ಹೇಳುವ. ನಾರಾಯಣ ಸ್ವರೂಪಿಯಾದ ಸೂರ್ಯ ಭಗವಂತನಿಗೆ ನಮಸ್ಕರಿಸುತ್ತಾ, ಆದಿತ್ಯಸ್ಯ ನಮಸ್ಕಾರಾನ್ಯೇ ಕುರ್ವಂತಿ ದಿನೇ ದಿನೇ ಆಯುರ್ಪ್ರಜ್ಞಾಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಹೀಗೆ ನಮ್ಮ ಆಯಸ್ಸು, ಪ್ರಜ್ಞೆ, ಬಲ, ವೀರ್ಯ, ತೇಜಸ್ಸನ್ನು ಹೆಚ್ಚಿಸುವಂಥ ಈ ಸೂರ್ಯ ನಮಸ್ಕಾರವನ್ನು ಪ್ರತಿದಿನ ಮಾಡ್ತಾ ನಮ್ಮ ಎಲ್ಲ ಸರ್ವ ರೋಗವನ್ನು ನಿವಾರಣೆ ಮಾಡುವಂಥ ಈ ಸೂರ್ಯ ನಮಸ್ಕಾರವನ್ನು ಪ್ರತಿದಿನ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಯು ಮಸ್ಟ್ ಆ್ಯಂಡ್ ಶುಡ್ ಪ್ರಾಕ್ಟೀಸ್ ಅ ಪರ್ಟಿಕ್ಯುಲರ್ ಯೋಗ ಗುರು ಗೈಡೆನ್ಸ್ ಆರ್ ಯೋಗ ಇನ್ಸ್ಟ್ರಕ್ಟರ್. ಅದರ್ವೈಸ್ ನೀವೇ ಮಾಡಲಿಕ್ಕೆ ಹೋಗಬೇಡಿ. ಒಂದು ಒಳ್ಳೆಯ ಗುರುವಿನ ಮುಖಾಂತರ ಯೋಗವನ್ನು ಸರಿಯಾಗಿ ಕಲಿತು ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಪ್ರಯತ್ನಕ್ಕೆ ನಿಮ್ಮದೊಂದು ಪ್ರೋತ್ಸಾಹ ಇರಲಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ನನ್ನ ವಿಡಿಯೋದಲ್ಲಿ ಶಿವ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.